ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಿರ್ತಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ ಮ್ಯಾನ್ ನೇಮಕಾತಿ 2024 ಬಗ್ಗೆ ಮಾರ್ಕ್ಸ್ ಕಾರ್ಡ್ ಫೀಸ್ ಕಟ್ಟೋದಕ್ಕೆ ಒಂದು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ ಸ್ನೇಹಿತರೆ. ಅದರ ಒಂದು ಲಾಸ್ಟ್ ಡೇಟು ಯಾವಾಗಿದೆ ಮತ್ತು ಇದರ ಒಂದು ಪ್ರೊಸೆಸ್ ಏನಿರ್ತದೆ ಮತ್ತು ಫೀಸ್ ಎಲ್ಲಿ ಕಟ್ಟಬೇಕು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಕೇವಲ 2 ರಿಂದ 3 ನಿಮಿಷ ವಿಡಿಯೋ ಮಾತ್ರ ಆಗಿರ್ತದೆ. ಇದನ್ನು ಕಂಪ್ಲೀಟಾಗಿ ನೋಡಿದರೆ ಇದ್ರ ಬಗ್ಗೆ ಕ್ಲಾರಿಟಿಯಾಗಿ ನಿಮಗೆ ದೊರೀತಾ ಹೋಗ್ತದೆ. ಓಕೆ, ಈಗಾಗಲೇ ಅವರು ಕಲ್ಯಾಣ ಕರ್ನಾಟಕ ಅಂದರೆ HKದ್ದು ಈಗಾಗಲೇ ಬಿಡುಗಡೆ ಮಾಡಿದರು. ಆಲ್ರೆಡಿ ಡೇಟ್ ಸಹ ಕ್ಲೋಸ್ ಆಯಿತು ಮಾರ್ಕ್ಸ್ ಕಾರ್ಡ್ ಫೀಸ್ ಕಟ್ಟೋದಕ್ಕೆ. ಬಟ್ ಇನ್ನೂ ಸಹ ಅವರು ನಾನ್ ಕಲ್ಯಾಣ ಕರ್ನಾಟಕ ಒಂದು ವ್ಯಾಪ್ತಿಯ ಹುದ್ದೆಗಳೇನಿದು ಅವುಗಳ ಒಂದು ಮಾರ್ಕ್ಸ್ ಕಾರ್ಡ್ ಫೀಸನ್ನು ಅಂದರೆ ನಿಮ್ಮ ಒಂದು ನೈಜತೆ ಅಂತಂದರೆ ಒರಿಜಿನಾಲಿಟಿ ಅಂತೇಳಿ ಕರೆಯೋದಕ್ಕೆ, ನಿಮ್ಮ ಮಾರ್ಕ್ಸ್ ಕಾರ್ಡು ಒರಿಜಿನಲು ಅಥವಾ ಫೇಕ್ ಸರ್ಟಿಫಿಕೇಟು ಎನ್ನುವುದಕ್ಕೆ ಅವುಗಳ ನೈಜತೆ ಪರಿಶೀಲನೆಗಾಗಿ ಅವರು 200 ರೂಪಾಯಿ ಪರ್ ಕ್ಯಾಂಡಿಡೇಟ್, ಪ್ರತಿಯೊಬ್ಬ ಅಭ್ಯರ್ಥಿಯು 200 ರೂಪಾಯಿಯ ಒಂದು ಫೀಯನ್ನು ಪೇಮೆಂಟ್ ಮಾಡಬೇಕು. ಓಕೆ, ಈ ಪೇಮೆಂಟನ್ನು ಎಲ್ಲಿ ಮಾಡಬೇಕು ಮತ್ತು ಪೇಮೆಂಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಎಂಬುದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿಗೆ ಪ್ರತಿಯೊಬ್ಬರು ಸಹ ಹೆಚ್ಚಿನ ಅಭ್ಯರ್ಥಿಗಳು ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಒಂದು ಕಂಟೆಂಟ್ ಇರುವಂತಹ ವಿಡಿಯೋಗಳನ್ನ ಮಾಡಿ ಹಾಕ್ತಾರೆ. ಪ್ರತಿಯೊಬ್ಬರು ಸಹ ಲೈಕ್ ಮಾಡಿದಂಥವ್ರು ಹೈಪ್ ಸಹ ಮಾಡ್ತಾ ಹೋಗಿ ಅಂತ ಹೇಳ್ತಾ, ಈಗ ಇಲ್ಲಿ ಏನೆಲ್ಲ ಇದೆ ಈ ನೋಟಿಸಲ್ಲಿ ಅಂತ ನೋಡಿದರೆ, ನಿಗಮನ ದಿನಾಂಕ ಇದು ನೋಟಿಫಿಕೇಷನ್ನು ಅವೆಲ್ಲ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ 25/8/2025 25ನೇ ತಾರೀಕು ಆಗಸ್ಟ್ 25ಕ್ಕೆ ನಿಮ್ಗೆ ಏನು ಬಂತಪ್ಪ ಅಂತಂದರೆ ಫೈನಲ್ ಲೀಸ್ಟನ್ನು ಬಿಟ್ಟರು ಅವರು. ನೆಕ್ಸ್ಟು ಎಷ್ಟಪ್ಪ ಅಂತಂದರೆ 390 ಯಾವ ಹುದ್ದೆಯಪ್ಪ ಅಂತಂತಂದರೆ ಇದು ಬಂದುಬಿಟ್ಟು ಸ್ಟೇಷನ್ ಅಟೆಂಡರ್ ಹುದ್ದೆ. ನೆಕ್ಸ್ಟ್ 72 ಬಂದುಬಿಟ್ಟು ಇವು ಪವರ್ ಮ್ಯಾನ್ ಹುದ್ದೆಗಳು. ಈ ಇಷ್ಟು ವೇಕೆನ್ಸಿಗಳ ಒಂದು 1:1 ಫೈನಲ್ ರಿಸಲ್ಟ್ ಬಂತು. ಈಗ ಬಂದುಬಿಟ್ಟು ಆ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ಆಯ್ಕೆ ಹೊಂದಿರುವಂತಹ 390 + 72 ಅಭ್ಯರ್ಥಿಗಳ SSLC, ಓಕೆ, SSLC ಅಂಕಪಟ್ಟಿಯ ನೈಜತೆ ಪರಿಶೀಲಿಸಲು ಅಂತೇಳಿ ಹೇಳಿದ್ದಾರೆ. ನೈಜತೆ ಅಂತಂದರೆ ಒರಿಜಿನಾಲಿಟಿ ಪರಿಶೀಲಿಸಲು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ KSEAB ಇವರಿಗೆ ರವಾನಿಸಲಾಗುತ್ತಿದೆ. ಅಂದರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನಿವೆ, ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಅವರು ಎಲ್ಲಿಗೆ ಅಂತಂತಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರಿಗೆ ನಿಮ್ಮ ಒಂದು ಅಂಕಪಟ್ಟಿಗಳನ್ನು ರವಾನಿಸ್ತೇವೆ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವರು ಅಂಕಪಟ್ಟಿಯನ್ನು ಪರಿಶೀಲಿಸಿ ನೈಜತೆ ವರದಿಯನ್ನು ನೀಡಲು ಪ್ರತಿ ಅಂಕಪಟ್ಟಿಗೆ 200 ರೂಪಾಯಿ, ಎಷ್ಟು 200 ರೂಪಾಯಿ, 2 ರೂಪಾಯಿ 200 ಮಾತ್ರ ಅಂತ ಹೇಳಿದರೆ ಶುಲ್ಕವನ್ನು ನಿಗದಿಪಡಿಸಿರುತ್ತಾರೆ. ಅದರಂತೆ ದಿನಾಂಕ 25/8/2025 ಪ್ರಕಟಿಸಲಾದಂತಹ ಅಂತಿಮ ಆಯ್ಕೆ ಪಟ್ಟಿ ಆಯ್ಕೆಗೊಂಡಂತಹ ಪ್ರತಿಯೊಬ್ಬ ಅಭ್ಯರ್ಥಿಯು 200 ರೂಪಾಯಿ ಶುಲ್ಕವನ್ನು ಇಲ್ಲಿ ನೋಡಿ 200 ರೂಪಾಯಿ ಶುಲ್ಕವನ್ನು 15/9/2025 ಇದೇ ತಿಂಗಳು 15ನೇ ತಾರೀಕಿನ ಒಳಗಡೆ ಇನ್ನೊಂದು ಇಲ್ಲಿ ಅಬ್ಸರ್ವ್ ಮಾಡಬೇಕು, ನಗದು, ಓನ್ಲಿ ನಗದು ಅಂದರೆ ನೀವು ಕ್ಯಾಶನ್ನೇ ಕೊಡಬೇಕು, ಹೊರತಾಗಿ ಯಾವುದೇ ರೀತಿಯಾದಂಥ ಆನ್ಲೈನ್ ಪೇಮೆಂಟನ್ನು ಅವರು ಸ್ವೀಕರಿಸಲ್ಲ. UPI ಪೇಮೆಂಟ್ಸ್ ಆಗಿರ್ಬೋದು, ನೆಟ್ ಬ್ಯಾಂಕಿಂಗು, ಇವು ಯಾವುದೇ ಪೇಮೆಂಟನ್ನು ಅವರು ಸ್ವೀಕರಿಸಲ್ಲ. ಓನ್ಲಿ ನಗದು ಮಾತ್ರ. ನೀವು ನಗದು ಹಣವನ್ನು ಶಾಖೆ, ಆಡಳಿತ ಕಚೇರಿ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 1ನೇ ಮಹಡಿ ಕಾವೇರಿ ಭವನ, ಬೆಂಗಳೂರು ಇಲ್ಲಿ ಪಾವತಿಸಬೇಕು. ನೀವು ಬೆಂಗಳೂರಿಗೆ ಪ್ರತಿಯೊಬ್ಬ ಆಯ್ಕೆಂಥ ಅಭ್ಯರ್ಥಿಯು KPTCL ಆಫೀಸ್ಗೆ ಹೋಗಿ 200 ರೂಪಾಯಿ, ಕೇವಲ 200 ರೂಪಾಯಿಯನ್ನು ಪೇ ಮಾಡಿ
ಇಲ್ಲಿ ಕಡ್ಡಾಯವಾಗಿ ಪಾವತಿಸಿ ತನ್ನ ಮೂಲ SLC ಅಂಕಪಟ್ಟಿ ಹಾಜರುಪಡಿಸುವುದರೊಂದಿಗೆ ರಶೀತಿಯ ಪ್ರತಿಯನ್ನು ಸಿಬ್ಬಂದಿ ಶಾಖೆ ಕೊಠಡಿ ಸಂಖ್ಯೆ 503 ಆಡಳಿತ ಕಚೇರಿ 5ನೇ ಮಹಡಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕಾವೇರಿ ಭವನ ಬೆಂಗಳೂರು ಇಲ್ಲಿ ಸಲ್ಲಿಸತಕ್ಕದ್ದು ಅಂತೇಳಿ ಕೊಟ್ಟಿದ್ದಾರೆ. ನಿಮ್ಮ ಒಂದು ನೀವೆಲ್ಲ ಕೇಳ್ಬೋದು ಒರಿಜಿನಲ್ ಡಾಕ್ಯುಮೆಂಟ್ಸನ್ನೇ ನಾವಿನ್ನೂ ಸಬ್ಮಿಟ್ ಮಾಡಿಲ್ಲ, ಅವಾಗೆ ಇವರು ಮಾರ್ಕ್ಸ್ ಕಾರ್ಡ್ ಯಾವಾಗ ಪರಿಶೀಲನೆ ಮಾಡೋಕ್ಕೆ ಕಳಿಸ್ತಾರೆ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನೀವು ಏನು 200 ರೂಪಾಯಿ ಅಮೌಂಟ್ ಪೇ ಮಾಡೋಕ್ಕೆ ಹೋಗ್ತಿರೋ ಆವಾಗಲೇ ನಿಮ್ಮ SLC ಅಂಕಪಟ್ಟಿಯನ್ನು ಹಾಜರುಪಡಿಸುವುದರೊಂದಿಗೆ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ SLC ಅಂಕಪಟ್ಟಿಯನ್ನು ಸಹ ಅವರು ಹಾಜರುಪಡಿಸಬೇಕಂತ ಹೇಳಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಹಾಜರುಪಡಿಸಿ, ಪ್ರತಿಯೊಬ್ಬರು ಸಹ ಪೇ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಇದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.